ನಮ್ಮ ಸುತ್ತಮುತ್ತಲಿನ ಜಗತ್ತು ಎಷ್ಟೊಂದು ವಿಚಿತ್ರ ಅಲ್ವಾ? ಬೆಳಿಗ್ಗೆ ಎದ್ದಾಗಿನಿಂದ ರಾತ್ರಿ ಮಲಗೋವರೆಗೂ ಪ್ರತಿಯೊಬ್ಬ ಮನುಷ್ಯನು ಒಂದಲ್ಲ ಒಂದು ಹೋರಾಟದಲ್ಲಿ ತೊಡಕೊಂಡಿರ್ತಾನೆ. ರಸ್ತೆಯಲ್ಲಿ ಹೋಗುವ ಪ್ರತಿಯೊಬ್ಬನ ಮುಖದಲ್ಲೂ ನೂರಾರು ಕಥೆಗಳಿರ್ತವೆ. ಯಾರ ನೋವಿನಲ್ಲಿರ್ತಾರೋ, ಯಾವ ಸಂಕಟದಲ್ಲಿರ್ತಾರೋ, ಯಾರ ತಲೆಯಲ್ಲಿ ಯಾವ ಜವಾಬ್ದಾರಿಯ ಭಾರ ಇರುತ್ತೋ ಯಾರಿಗೂ ಗೊತ್ತೇ ಇರೋದಿಲ್ಲ. ಒಬ್ಬ ಮಗನ ಸ್ಕೂಲ್ ಫೀಸ್ ಕಟ್ಟಲು ಒದ್ದಾಡ್ತಿರ್ತಾನೆ, ಇನ್ನೊಬ್ಬ ಮನೆಯಲ್ಲಿ ಹುಷಾರಿಲ್ಲ, ಅಪ್ಪನಿಗೆ ಆಸ್ಪತ್ರೆ ಖರ್ಚು ಮಾಡ್ಬೇಕಲ್ಲ ಅಂತ ಪರದಾಡ್ತಿರ್ತಾನೆ, ಮತ್ತೊಬ್ಬ ಆಫೀಸ್ನಲ್ಲಿ ಬಾಸ್ ಬೈತಿರ್ತಾರಲ್ಲ ಅದನ್ನ ನುಂಗ್ಕೊಂಡು ಬದುಕಿನ ಬಂಡಿ ಎಳೆಯಲು ಸುಮ್ಮನೆ ಹೋಗ್ತಾ ಇರ್ತಾನೆ. ಇವೆಲ್ಲವೂ ಬದುಕಿನ ನೈಜ ಚಿತ್ರಣಗಳು. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಈ ನೈಜ ಬದುಕಿನ ಜೊತೆಗೆ ಅಮಾಯಕರ ಭಾವನೆಗಳ ಜೊತೆಗೆ ಚೆಲ್ಲಾಟವಾಡುವ ಒಂದು ವಿಕೃತ ಟ್ರೆಂಡ್ ಶುರುವಾಗಿದೆ. ಮುಂಚೆನೂ ಇತ್ತದು, ಕುರಿ ಬಾಂಡ್ ಅದು ಇದು ಎಲ್ಲ ಇತ್ತು. ಅದು ಓಕೆ, ಅಟ್ಲೀಸ್ಟ್ ಒಂದು ಲಿಮಿಟೇಷನ್ಸ್ ಅಲ್ಲಿ ಇತ್ತು. ಆದ್ರೆ ಈಗ ಪ್ರ್ಯಾಂಕ್ ಅನ್ನೋ ಕಾಯಿಲೆ ಇಂದು ನಾನು ನಿಮ್ಗೆ ಹೇಳಲು ಹೊರಟಿರುವ ಕೆಲವು ಘಟನೆಗಳು ಬರೀ ಘಟನೆಗಳಲ್ಲ, ಅದು ಬದಲಾಗಿ ನಮ್ಮ ಸಮಾಜಕ್ಕೆ ಅಂಟಿಕೊಂಡಿರುವಂತಹದ್ದು ದೊಡ್ಡ ದರಿದ್ರ. ದುಡ್ಡಿನ ಆಸೆಗೆ ಮನುಷ್ಯತ್ವವನ್ನೇ ಮಾರ್ಕೊಳ್ಳುವಂತಹ ಕಚಡಗಳ ಕತೆ ಇವತ್ತು ಹೇಳ್ತಾರ. ಅವನ ಹೆಸರೇನೋ ಹರ್ಷ ಅಂತೆ. ನೋಡಲು ಸುಮಾರಾಗಿದ್ದಾನೆ, ದಪ್ಪಕ್ಕೆ ಕಣ್ಣೇನೋ ಒಂದ್ ಸ್ವಲ್ಪ ಇದಾಗಿದೆ ಅವನಿಗೆ. ಆದ್ರೆ ಅವನ ಕಣ್ಣಲ್ಲಿ ದುಡ್ಡಿನ ದುರಾಸೆ ತುಂಬಿಕೊಂಡಿರುವ ಇವು. ಅವನದೊಂದು ಯೂಟ್ಯೂಬ್ ಚಾನಲ್ ಇದೆ, ಅದ್ರ ಹೆಸರು ತರ್ಲೆಕಾರ ಪ್ರ್ಯಾಂಕ್ ಅಂತ. ಹೆಸರಿಗೆ ತಕ್ಕಂತೆಯೇ ಅವನ ಕೆಲಸಗಳು ತರ್ಲೇನೆ. ಆದ್ರೆ ಆ ತರ್ಲೆ ಇನ್ನೊಬ್ರು ಪಾಲಿಗೆ ನರಕ ಅನ್ನೋದು ಅವನಿಗೆ ಗೊತ್ತಿರ್ಲಿಲ್ಲ. ಅವನಿಗೆ ಜಗತ್ ಕಾಣೋದು ಮನುಷ್ಯರಾಗಿ ಅಲ್ಲ, ಕೇವಲ ವೀಕ್ಷಕರಾಗಿ, ಸಬ್ಸ್ಕ್ರೈಬರ್ಗಳಾಗಿ ಅಥವಾ ಲೈಕ್ಸ್ಗಳಾಗಿ ಮಾತ್ರ. ಅವನ ಕಾರ್ ಒಳಗೆ 3-4 ಹಿಡನ್ ಕ್ಯಾಮ್ರಾಗಳಿರ್ತವೆ, ಎಲ್ಲಿಂದಲೋ ವಾಯ್ಸ್ ರೆಕಾರ್ಡ್ ಮಾಡ್ಕೊಳ್ಳೋಂಥ ಬೈಕ್ಗಳಿಟ್ಟಿರ್ತಾನೆ. ಇಷ್ಟೆಲ್ಲ ಸೆಟಪ್ ಮಾಡ್ಕೊಂಡು ಅವ್ನ ರಸ್ತೆಗೆ ಹಿಡಿಯೋದು, ಒಬ್ಬ ಅಮಾಯಕನನ್ನ ಹುಡುಕಲು ಅವನ ದೃಷ್ಟಿಯಲ್ಲಿ ರಸ್ತೆಗೆ ಹೋಗುವ ಪ್ರತಿಯೊಬ್ಬನು ಅವನ ಮುಂದಿನ ವಿಡಿಯೋಗೆ ಬೇಕಾದ ಬಕರ. ಆ ದಿನವೂ ಹಾಗೆ ಆಗಿತ್ತು. ಬೆಂಗಳೂರಿನ ಬಿರು ಬಿಸಿಲಿನ ಮಧ್ಯಾಹ್ನ, ಟ್ರಾಫಿಕ್ ಕಿರಿಕಿರಿ, ವಾಹನಗಳ ಶಬ್ದ, ಧೂಳು, ಇದೆಲ್ಲದರ ಮಧ್ಯೆ ತಮ್ಮ ಪಾಡಿಗೆ ತಾವು ಓಡಾಡ್ತಾ ಇದ್ರು. ಹರ್ಷ ತನ್ನ ತರ್ಲೆ ಕಾರನ್ನ ತೆಗೆದುಕೊಂಡು ರಸ್ತೆಗೆ ಇಳಿದಿದ್ದ. ಅವನ ತಲೆಯಲ್ಲಿ ಒಂದು ಹೊಸ ಸ್ಕ್ರಿಪ್ಟ್ ಓಡ್ತಾ ಇತ್ತು. ಹೇಗಾದ್ರೂ ಮಾಡಿ ಇವತ್ತು ಯಾರಿಗಾದ್ರೂ ಸಿಕ್ಕಾಪಟ್ಟೆ ಕಿರಿಕಿರಿ ಮಾಡಿ ಅವರ ಕೋಪವನ್ನ ಕ್ಯಾಮ್ರಾ ಇದ್ದಲ್ಲಿ ಸೆರೆ ಹಿಡಿದು ಅದಕ್ಕೆ ಪ್ರ್ಯಾಂಕ್ ಗಾನ್ ರಾಂಗ್ ಅಂತ ತಲೆ ಬರೆದು ಮಿಲಿಯನ್ ಗಟ್ಟಲೆ ವ್ಯೂಸ್ ಪಡಿಬೇಕು ಅನ್ನೋದು ಅವನ ಟಾರ್ಗೆಟ್. ಆಗ ಅವನ ಕಣ್ಣಿಗೆ ಬಿದ್ದಿದ್ದು ಪಾಪ ಯಾರೋ ನಿಂತಿದ್ದ ಒಬ್ಬ ವ್ಯಕ್ತಿ, ಮಧ್ಯವಯಸ್ಕರ, 50 ವರ್ಷ ಆಗಿರ್ಬೋದು. ಮುಖದಲ್ಲಿ ಸುಸ್ತು, ಕಣ್ಣುಗಳಲ್ಲಿ ಏನೋ ಚಿಂತೆ, ಕೈಯಲ್ಲಿ ಹಳೆಯ ಬ್ಯಾಗ್ ಏನೋ ಇಟ್ಕೊಂಡಿದ್ರಂತೆ. ಬಸ್ಗಾಗಿ ಕಾಯ್ತಾ ಇದ್ರಂತೆ. ಹರ್ಷನಿಗೆ ಇವನೇ ಸರಿಯಾದ ಟಾರ್ಗೆಟ್ ಅನ್ನಿಸ್ತು. ನಿಧಾನವಾಗಿ ತನ್ನ ಕಾರನ್ನ ಆ ವ್ಯಕ್ತಿ ಹತ್ರ ತಂದು ನಿಲ್ಲಿಸ್ತಾ, ಗ್ಲಾಸ್ ಇಳಿಸಿ ಬರ್ತೀರಾ ಅಂತ ಏನೋ ಕರೆದಿರ್ತಾನೆ. ಪಾಪ ಬನ್ನಿ ಕಾರಲ್ಲಿ ಕೂತ್ಕೊಳ್ಳಿ ಅಂತ ಅನ್ಬಿಟ್ಟು ಬಂದು ಕೂರಿಸ್ಕೊತಾನೆ. ಕರ್ಕೊಂಡೋಗಿ ಪ್ರ್ಯಾಂಕ್ ಏನೋ ಮಾಡಿದಾನೆ. ಆತ ಗಾಬರಿಯಲ್ಲಿ ಪಾಪ ಬಿಟ್ಬಿಡಿ ಸರ್ ಅಂತ ಕೇಳಿರ್ತಾನೆ. ಇದೆಲ್ಲ ಅವನ್ ಚಾನೆಲ್ ನಲ್ಲಿ ನಡೀತಿರೋದು. ಆ ಅರ್ಚನಿಗೆ ಬೇಕಾಗಿದ್ದು ವಿನಯ ಅಲ್ಲ, ಅವನಿಗೆ ಬೇಕಾಗಿದ್ದು ರಾಧ ಅಂತ. ಕ್ಯಾಮ್ರಾ ಆನ್ ಇದೆ, ಇವನ್ ಎಷ್ಟು ಕೂಗ್ತಾನೋ ಅಷ್ಟು ಕಂಟೆಂಟ್ ಸಿಗುತ್ತೆ ಅನ್ನೋ ಅಹಂಕಾರ ಅವನಲ್ಲಿ ಇತ್ತು. ಅವನು ಮತ್ತೆ ಆ ವ್ಯಕ್ತಿಯನ್ನ ಕೆಣಕಲು ಶುರು ಮಾಡ್ತಾನೆ. ಇಲ್ಲ ಸಲ್ಲದ ಆರೋಪಗಳು, ಅದು ಇದು ಏನೇನೋ ಆಗ್ತವೆ ಕಾರ್ ಒಳಗಡೆ. ನಮ್ಗದು ವಿಚಾರ ಗೊತ್ತಿರಲ್ಲ, ಬಟ್ ಕ್ಯಾಮ್ರಾ ರೆಕಾರ್ಡೆಡ್ ಆಗಿರೋದು ಹೊರಗಡೆ ಬಂದ್ರೆ ಗೊತ್ತಿರುತ್ತೆ. ಅವ್ರಿಗೊಂದು ಫ್ಯಾಮಿಲಿ ಇರುತ್ತೆ ರೀ. ಯೋಚನೆ ಮಾಡ್ಬೇಕು. ಎಲ್ರ ಮುಂದೆ ಆ ವ್ಯಕ್ತಿಯನ್ನ ಒಂಥರ ಏನೋ ಮಾಡಿ ಪ್ರ್ಯಾಂಕ್ ಮಾಡೋಣ ಅಂತ ಪ್ರಯತ್ನ ಪಡ್ತಿದ್ದ. ಅವನಿಗೂ ಮನಸ್ಥಿತಿ ತಡ್ಕೊಳ್ಳೋವರೆಗೂ ತಡ್ಕೊಂಡ. ಬೆಳಗ್ಗೆಯಿಂದ ಕೆಲಸ ಪಾಡ್ತಿರ್ತಾನೆ, ಮಗಳ ಜೊತೆ ಫೀಸ್ ಕಟ್ಟಲು ಏನೋ ಕಷ್ಟ ಇರುತ್ತೆ. 1000 ಇರತ್ರಿ ಗಂಡಸಿಗೆ. ಇಂಥ ತರ್ಲೆಗಳು, ಇಂಥ ಕಚಡಗಳು ಬಂದು ಪ್ರ್ಯಾಂಕ್ ಮಾಡ್ತಾರಂತೆ. ಎಲ್ಲ ಅವಮಾನಗಳನ್ನ ಸಹಿಸ್ಕೊಳಕ್ಕಾಗದೆ, ಜೊತೆಗೆ ವಿಪರೀತ ಕೋಪನೂ ಬರುತ್ತೆ. ಮನುಷ್ಯನ ತಾಳ್ಮೆಗೆ ಒಂದು ಮಿತಿ ಇರುತ್ತೆ. ಆ ಮಿತಿ ಮೀರಿದಾಗ ಆಗುವ ಸ್ಫೋಟವನ್ನು ತಡೆಯಲು ಯಾರಿಂದಲೂ ಸಾಧ್ಯವಿಲ್ಲ. ಹರ್ಷ ತನ್ನ ಪ್ರ್ಯಾಂಕ್ ನ ಅತಿಯಾದ ಹಂತಕ್ಕೆ ಹೋದ್ಮೇಲೆ ವ್ಯಕ್ತಿ ಅವನ ಕಾಲರ್ ಹಿಡಿದು ಅವನ ಬಟ್ಟೆಯನ್ನ ಅರ್ಧಾಕಿ ಅಲ್ಲಿಯವರೆಗೆ ಮೌನವಾಗಿದ್ದ ಜ್ವಾಲಾಮುಖಿ ಒಮ್ಮೆಲೆ ಸ್ಫೋಟಗೊಳ್ತು. ಆ ವ್ಯಕ್ತಿಯ ಕಣ್ಣುಗಳು ಕೆಂಪಾದವು. ತನ್ನೆಲ್ಲ ಕಷ್ಟ, ನೋವು, ಅವಮಾನ ಮತ್ತು ಕೋಪವನ್ನ ಒಟ್ಟುಗೂಡಿಸಿ ಹರ್ಷನ ಕೆನ್ನೆಗೆ ಬಾರಿಸ್ದ. ಬಟ್ಟೆಯನ್ನ ಅರ್ಧಾಕ್ದ. 2 ಸರಿಯಾಗಿ ಬೆನ್ನುಗುದ್ದದ, ತಲೆಗುದ್ದದ. ಆ ವಿಡಿಯೋ ನೀವೆಲ್ಲ ನೋಡಿರ್ತೀರಿ. ಸುತ್ತಮುತ್ತ ಸೇರಿದ್ದ ಜನರಿಗೆ ವಿಷಯ ಅರ್ಥವಾಗಲು ಹೆಚ್ಚು ಸಮಯ ಹಿಡಿಲಿಲ್ಲ. ರಸ್ತೆಗೆ ಅಲ್ಲಿ ಹೋಗ್ತಿದ್ದವರು ಕೂಡ ಒಂದಷ್ಟು ಜನ ತಡೆದು, ಏನಾಯ್ತು ಈ ತರ ಎಲ್ಲ ಮಾಡಬೇಡಿ, ಪ್ರ್ಯಾಂಕ್ ಎಲ್ಲ ಮಾಡಬೇಡಿ ಅಂತೇಳಿ ಒಂದು ರೀತಿಯಲ್ಲಿ ತಣ್ಣಗೆ ಮಾಡುವಂತ ಪ್ರಯತ್ನವನ್ನ ಮಾಡಿದ್ರು. ಆಮೇಲೆ ಇದೆಲ್ಲ ಸಿಕ್ಕಾಪಟ್ಟೆ ಟ್ರೆಂಡ್ ಆಯ್ತು. ಯೂಟ್ಯೂಬ್ ಅಲ್ಲಿ, ಫೇಸ್ಬುಕ್ ನಲ್ಲಿ ಈ ವಿಡಿಯೋ ಸಿಕ್ಕಾಪಟ್ಟೆ ಹರಿದಾಡ್ತು. ಈ ಕತೆ ಇಲ್ಲಿಗೆ ಮುಗಿಯೋದಿಲ್ಲ. ಇದೊಂದು ಎಚ್ಚರಿಕೆಯ ಗಂಟೆ. ಇವನೊಬ್ಬನೇ ಅಲ್ಲ, ಇತ್ತೀಚೆಗೆ ಯೂಟ್ಯೂಬ್ ನಲ್ಲಿ ದುಡ್ಡು ಮಾಡಕ್ಕೆ ಅಂತಾನೆ ಇಂಥ ನೂರಾರು ಕ್ರಿಮಿಗಳು, ಅವಿವೇಕಿಗಳು ಹುಡ್ಕೊಂಡಿದ್ದಾರೆ. ಇವರಿಗೆ ಸೋಷಿಯಲ್ ಮೀಡಿಯಾ ಅನ್ನೋದು ಒಂದು ಹುಚ್ಚು. ಕ್ಯಾಮರಾ ಹಿಡಿದುಕೊಂಡು ತಕ್ಷಣ ನಾನೇನೋ ದೊಡ್ಡ ಸೆಲೆಬ್ರಿಟಿಗಳು, ನಾನು ಏನ್ ಮಾಡಿದ್ರು ನಡೆಯುತ್ತೆ, ಯಾರನ್ನ ಬೇಕಾದ್ರೂ ರಸ್ತೆಯಲ್ಲಿ ನಿಲ್ಲಿಸಿ ಪ್ರಶ್ನಿಸಬಹುದು, ರೇಗಿಸಬಹುದು, ಯಾರನ್ನ ಬೇಕಾದ್ರೂ ಅವಮಾನಿಸಬಹುದು, ಕಿಚಾಯಿಸಬಹುದು ಅನ್ನೋ ದುರಹಂಕಾರ ಇವ್ರ ತಲೆಗಿರಿದೆ. ಇವರಿಗೆ ಮನುಷ್ಯರ ಬೆಲೆ ಗೊತ್ತಿಲ್ಲ, ಕಣ್ಣೀರಿನ ಬೆಲೆ ಗೊತ್ತಿಲ್ಲ. ಕೇವಲ ಲೈಕ್ಸ್ ಮತ್ತು ಕಮೆಂಟ್ಸ್ ಬಂದ್ರೆ ಸಾಕು, ತಿಂಗಳಿಗೆ ಇಂತಿಷ್ಟು $, ದುಡ್ಡು ಅಕೌಂಟ್ಗೆ ಬಂದ್ರೆ ಸಾಕು, ಅದಕ್ಕಾಗಿ ಬೀದಿಲಿ ಬಿದ್ದಿರೋ ನಾಯಿ ಕಕ್ಕನ್ನು ತಿನ್ನಕ್ ರೆಡಿ ಆಗ್ಬಿಡ್ತಾರೆ. ಯಾವ ಮಟ್ಟಕ್ಕಾದ್ರೂ ಇಳಿತಾರೆ. ಒಮ್ಮೆ ಯೋಚನೆ ಮಾಡ್ರಿ, ನೀವು ಪ್ರ್ಯಾಂಕ್ ಅಂತ ಯಾರ ಮೇಲೆ ಆಟ ಆಡ್ತಿರಲ್ಲ, ಆ ವ್ಯಕ್ತಿ ಯಾರಿಗೋ ಅಪ್ಪ, ಯಾರಿಗೋ ಮಗ ಆಗಿರ್ಬೋದು,
ಅಥವಾ ಯಾರಿಗೋ ಅಣ್ಣ ಆಗಿರ್ಬೋದು, ತಮ್ಮ ಆಗಿರ್ಬೋದು, ಮಗಳು ಆಗಿರ್ಬೋದು, ಅವ್ರಿಗೆ ಅವರದ್ದೇ ಆದ ಒಂದು ಗೌರವ ಇರುತ್ತೆ, ಸಮಾಜದಲ್ಲಿ ಒಂದು ಸ್ಥಾನ ಇರುತ್ತೆ. ಅವ್ರ ಮನೆಯವರು ಆ ಮಕ್ಕಳು ಆ ವಿಡಿಯೋದಲ್ಲಿ ಯೂಟ್ಯೂಬ್ನಲ್ಲಿ ನೋಡಿದಾಗ ಅವ್ರಿಗೆ ಏನಾಗ್ಬೇಡ, ರಸ್ತೆಯಲ್ಲಿ ಎಲ್ಲರ ಮುಂದೆ ತಮ್ಮ ಅಪ್ಪನಿಗೆ ಅಥವಾ ತಮ್ಮನಿಗೆ ಅಥವಾ ಅಣ್ಣನಿಗೋ ಯಾರೋ ಒಬ್ಬ ಕೋಡಂಗಿ ಬಂದು ಅವಮಾನ ಮಾಡೋದನ್ನ ನೋಡಿದ್ರೆ ಆ ಕುಟುಂಬದ ಮನಸ್ಥಿತಿ ಏನಾಗಬಹುದು? ನಿಮ್ಮ 2 ನಿಮಿಷದ ಚೀಪ್ ಎಂಟರ್ಟೈನ್ಮೆಂಟ್ಗೋಸ್ಕರ, ನಿಮ್ಮ ಹೊಟ್ಟೆ ಪಾಡಿಗೋಸ್ಕರ ಇನ್ನೊಬ್ಬರ ಮಾನ ತೆಗೆಯುವ ಹಕ್ಕು ನಿಮ್ಗೆ ಯಾವನ್ರಿ ಕೊಟ್ಟಿದ್ದು? ಪ್ರ್ಯಾಂಕ್ ಅಂದ್ರೆ ಏನು? ಅದೊಂದು ನಗು ತರಿಸುವ ಕಲೆ. ಆ ಕಲೆ ಇಬ್ಬರಿಗೂ ಖುಷಿ ಕೊಡಬೇಕು. ಪ್ರ್ಯಾಂಕ್ ಮಾಡಿದವನಿಗೂ ಪ್ರ್ಯಾಂಕ್ಗೆ ಒಳಗಾದವನಿಗೂ ಇಬ್ಬರಿಗೂ ಆ ಕ್ಷಣದಲ್ಲಿ ನಗು ಬರಬೇಕು. ಅದನ್ನು ಬಿಟ್ಟು ಒಬ್ಬ ವ್ಯಕ್ತಿಯನ್ನ ರಸ್ತೆಯಲ್ಲಿ ನಿಲ್ಲಿಸಿ ಅವಮಾನ ಮಾಡಿ ಸುಮ್ಮನೆ ಟೆನ್ಷನ್ ಕೊಟ್ಟು ಅವನನ್ನ ಭಯ ಬೀಳಿಸಿ ಆತ ಒದ್ದಾಡೋದನ್ನ ನೋಡಿ ಪೈಶಾಚಿಕ ಆನಂದ ಪಡೋದ್ರಲ್ಲಿ ಒಬ್ಬನಿಗೆ ಅವಮಾನ ಮಾಡಿ ಅವನನ್ನೇ ಜೋಕರ್ ತರಹ ಬಿಂಬಿಸಿ ನೀವು ನಗೋದು ಪ್ರ್ಯಾಂಕ್ ಖಂಡಿತ ಅಲ್ಲ. ಅದು ನಿಮ್ಮ ಮನಸ್ಸಿನ ಕಚಡ ಮನಸ್ಥಿತಿ. ಇಂತಹ ಕಚಡಗಳಿಗೆ, ಈ ಅವಿವೇಕಿಗಳಿಗೆ ಬುದ್ಧಿ ಕಲಿಸುವ ಸಮಯ ಈಗ ಬಂದಿದೆ. ನಾನು ಸಾರ್ವಜನಿಕರಲ್ಲಿ ಕೇಳ್ಕೊಳ್ಳೋದು ಒಂದೇ, ಈ ರೀತಿ ಕ್ಯಾಮ್ರಾ ಹಿಡಿದುಕೊಂಡು ಪ್ರ್ಯಾಂಕ್ ಅಂತ ನಿಮ್ಮ ಪ್ರೈವಸಿಗೆ ಧಕ್ಕೆ ತರಲು ಯಾರೇ ಬಂದ್ರು ಅವ್ರನ್ನ ಸುಮ್ಮನೆ ಬಿಡಬೇಡಿ. ಇವತ್ತು ಹರ್ಷ ಅನ್ನೋನಿಗೆ ತರ್ಲೆಕಾರ್ ಪ್ರ್ಯಾಂಕ್ ಮಾಡಿದವನಿಗೆ ಹೋಗಿದ್ದವನು ಗೂಸ ಬಿದ್ದಿದೆ. ಅದೇ ರೀತಿ ಇನ್ನೊಬ್ಬ ಯಾವನಾದ್ರೂ ಬಂದ್ರೆ ಅವನಿಗೂ 4 ಬಾರ್ಸ್ ಕಳಿಸಿ ಕರ್ಕೊಂಡೋಗಿ ಪೊಲೀಸ್ ಸ್ಟೇಷನ್ ಅಲ್ಲಿ ನಿಲ್ಸಿ. ನಿಮ್ ಪ್ರ್ಯಾಂಕ್ ನ ನಿಮ್ ಮನೆಯವ್ರಿಗೆ ಮಾಡ್ಕೊಳ್ಳಿ, ನಿಮ್ ಹೆಂಡತಿಗೆ ಮಾಡ್ಕೊಳ್ಳಿ, ನಿಮ್ ಅಣ್ಣ ತಮ್ಮಂದ್ರಿಗೆ ಮಾಡ್ಕೊಳ್ಳಿ, ನಿಮ್ಮ ಅಮ್ಮಂಗ್ ಮಾಡ್ಕೊಳ್ಳಿ, ನಿಮ್ಮ ಅಪ್ಪಂಗ್ ಮಾಡ್ಕೊಳ್ಳಿ. ಅದನ್ನ ಬಿಟ್ಟು ಕಂಡವ್ರ ಮನೆಯವ್ರ ಮೇಲೆ ಬಂದು ನಿಮ್ಮ ಚೀಪ್ ಎಂಟರ್ಟೈನ್ಮೆಂಟ್ ಆಟಗಳನ್ನ ಆಡಬೇಡಿ. ಇದು ನೇರವಾದ ಎಚ್ಚರಿಕೆ. ಅರ್ಥ ಆಯ್ತಾ? ನಾವ್ ಎಲ್ಲಿಯವರೆಗೆ ಈ ವಿಡಿಯೋಗಳನ್ನ ನೋಡಿ ನಗ್ತೀವೋ, ಎಲ್ಲಿಯವರೆಗೆ ಇವರನ್ನ ಪ್ರೋತ್ಸಾಹಿಸ್ತೀವೋ, ಅಲ್ಲಿಯವರೆಗೂ ಇವರ ಅಹಂಕಾರ ಹೀಗೆ ಬೆಳೆಯುತ್ತೆ. ಇದು ಕೇವಲ ತರ್ಲೆಕಾರ ಅರ್ಶನ್ ಕಥೆ ಅಲ್ಲ. ಇದು ನಮ್ಮ ಕಣ್ಣಿಗೆ ಕಾಣದ ನಮ್ಮದೇ ಸಮಾಜದಲ್ಲಿ ನಮ್ಮ ಸುತ್ತಮುತ್ತಲೇ ಕ್ಯಾಮ್ರಾ ಹಿಡ್ಕೊಂಡು ಅಲ್ದಾಡ್ತಿರ್ತಾರೆ. ಪ್ರತಿಯೊಬ್ಬ ಪ್ರ್ಯಾಂಕ್ ಯೂಟ್ಯೂಬರ್ಗೂ ಇದೊಂದು ಪಾಠ. ನೀವು ದುಡ್ಡು ಮಾಡಬೇಕು ಅಂತ ಯೂಟ್ಯೂಬ್ಗೆ ಬಂದಿದ್ದೀರಾ, ಒಳ್ಳೆ ಕಂಟೆಂಟ್ ಕೊಡಿ, ಜನರಿಗೆ ಉಪಯುಕ್ತವಾಗಿರುವ ಮಾಹಿತಿ ಕೊಡಿ, ಅಥವಾ ನಿಜವಾಗಿಯೂ ನಗು ತರಿಸುವ, ಯಾರಿಗೂ ನೋವಾಗದಂತಹ ಹಾಸ್ಯವನ್ನು ಮಾಡಿ. ಆದ್ರೆ ಇನ್ನೊಬ್ಬರ ಕಷ್ಟದ ಮೇಲೆ, ಇನ್ನೊಬ್ಬರ ಮುಗ್ಧತೆಯ ಮೇಲೆ ನಿನ್ ಕಿಡ್ನಿ ಕಿತ್ಕೊಬಿಡ್ತೀನಿ, ನಿನ್ ಕಾಲ್ ಕಿತ್ಕೊಬಿಡ್ತೀನಿ, ಯಾಕೆ ಈ ತರ ಪ್ರ್ಯಾಂಕ್ ಮಾಡೋದು? ಇನ್ನೊಬ್ರು ಮಾನ ಮರ್ಯಾದೆ ತೆಗೆಯಂತ ಕೆಲಸ ಮಾಡ್ಬಿಡಿ. ನಮ್ಮ ಮಕ್ಕಂಗೆ ಯಾಕೆ ಮೋಸ ಮಾಡಿದೆ ಅಂತಾನೆ ಅವನೊಬ್ಬರು ಕಪಾಲಕ್ಕೆ ಬಿಟ್ಟು ಕೆಡುವಿ 4 ಅವ್ರಿಗೆ ಕರ್ಕೋಗಿ ಸ್ಟೇಷನ್ಗೆ ಬಿಟ್ಬಿಟ್ಟು ಮರ್ಯಾದೆ ಮೇಲೆ ಕಾಲಿಟ್ಟು ದುಡ್ಡು ಮಾಡುವಂತಹ ಈ ನೀಚ ಬುದ್ಧಿಯನ್ನು ಬಿಟ್ಬಿಡಿ. ಸಮಾಜ ನಿಮ್ಮನ್ನು ಕೇವಲ ವೀಕ್ಷಕನಾಗಿ ಮಾತ್ರ ನೋಡುತ್ತಿಲ್ಲ. ನೀವು ಮಿತಿ ಮೀರಿದ್ರೆ ಅದೇ ಸಮಾಜ ನಿಮಗೆ ರಸ್ತೆಯಲ್ಲಿ ನಿಲ್ಲಿಸಿ ತಕ್ಕ ಶಾಸ್ತಿಯನ್ನ ಮಾಡುತ್ತೆ. ನಾನು ಯಾವತ್ತಿಗೂ ಇಂತಹ ಅಮಾನವೀಯ ಪ್ರ್ಯಾಂಕ್ ಮಾಡುವವರ ವಿರುದ್ಧ ನಿಲ್ಲುವವನೇ. ಯಾಕಂದ್ರೆ ಮನುಷ್ಯತ್ವಕ್ಕಿಂತ ದೊಡ್ಡದು ಈ ಪ್ರಪಂಚದಲ್ಲಿ ಯಾವುದೂ ಇಲ್ಲ. ಕ್ಯಾಮ್ರಾದ ಹಿಂದಿರುವ ಕಣ್ಣುಗಳಿಗೆ ಮನುಷ್ಯನ ಹೃದಯ ಬಡಿತ ಅರ್ಥವಾಗಬೇಕು. ಈ ಸಮಾಜ ಪ್ರತಿಯೊಬ್ಬರಿಗೂ ಸೇರಿದ್ದು. ರಸ್ತೆಯಲ್ಲಿ ಓಡಾಡುವ ಪ್ರತಿಯೊಬ್ಬನಿಗೂ ಅವನದ್ದೇ ಆದ ಸ್ವಾತಂತ್ರ್ಯವಿದೆ, ಗೌರವವಿದೆ. ಅದನ್ನ ಕಿತ್ಕೊಳ್ಳುವ, ಅದರ ಜೊತೆ ಆಟವಾಡುವ ಅಧಿಕಾರ ಯಾವ ಯೂಟ್ಯೂಬರ್ಗೂ ಇಲ್ಲ. ಈ ಮಾತು ಪ್ರತಿಯೊಬ್ಬ ಕಚಡ ಪ್ರ್ಯಾಂಕ್ಸ್ಟರ್ಗೂ ತಲುಪಬೇಕು. ಇನ್ನೊಮ್ಮೆ ಇಂಥ ವಿಕೃತ ಆಲೋಚನೆ ಮಾಡುವ ಮುನ್ನ ಅವರು 100 ಬಾರಿ ಯೋಚಿಸಬೇಕು. ನಡು ರಸ್ತೆಯಲ್ಲಿ ಜನ ಕೊಟ್ಟ ಆ ಏಟಿನ ಶಬ್ದ ಅವರ ಕಿವಿಯಲ್ಲಿ ಸದಾ ರಿಂಗಿಣಿಸ್ತಾ ಇರಬೇಕು. ಅದೇ ಅವರಿಗೆ ತಕ್ಕ ಶಾಸ್ತಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ರಿಗೂ ನಮಸ್ಕಾರ.